ಹಲೋ ಎಲ್ರಿಗೂ ನಮಸ್ಕಾರ. ಹೋಪಲ್ಲ ಸೂಪರ್ ಹ್ಯಾಪಿ ಹೆಲ್ದಿ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಇವತ್ತಿನ ಈವ್ನಿಂಗ್ ರೂಟೀನ್ಗೆ. ಆಫೀಸ್ ಬಿಡೋಷ್ಟರಲ್ಲಿ 7 o'clock ಆಗಿತ್ತು. ಬಸ್ಸಲ್ಲಿ ಬರ್ಬೇಕಾದ್ರೆ ಹೆಂಗೋ ಸೀಟ್ ಸಿಕ್ತು. ಸೊ ಕಂಫರ್ಟಬಲಾಗಿ ಕೂತ್ಕೊಂಡು ಮನೆ ಕಡೆ ಬಂದಿದ್ದಾಯಿತು. ಸೊ ಎಷ್ಟೇ ಟಯರ್ಡ್ ಆಗಿರೋ ಬಸ್ಸಲ್ಲಿ ಬರ್ಬೇಕಾದ್ರೆ ಸೀಟ್ ಸಿಕ್ಕಿದಾಗ ಆಗೋ ಖುಷಿನೇ ಬೇರೆ. ಸೊ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಅಂತ ಫೀಲ್ ಆಗುತ್ತೆ ನನಗೆ. ಸೊ ಬರೋದಾರೆಲ್ಲ ಕೆಲವೊಂದು ಐಟಮ್ಸ್ ಬೇಕಿರೋ ತೊಗೊಂಡು ಬಂದುಬಿಡ್ತೀನಿ. ಸೊ ಬೆಳಗ್ಗೆ ಕಸ ಗುಡಿಸಿರಲಿಲ್ಲ. ಸೊ ಹಾಗಾಗಿ ಈವ್ನಿಂಗ್ ಎಲ್ಲನೂ ನೀಟಾಗಿ ಗುಡಿಸಿದ್ದಾಯಿತು. ಆ್ಯಸ್ ಯೂಶುವಲ್ ನಾನು ಕೂಡ ಫ್ರೆಶ್ ಅಪ್ ಆಗ್ತೀನಿ. ಜೊತೆಗೆ ನಾನು ಸ್ಕಿನ್ ಕೇರ್ ಮಾಡ್ಕೊಂಬಿಡ್ತೀನಿ. ಸೊ ಫಸ್ಟ್ ಲಿಪ್ ಬಾಮ್ ಹಾಕೋತೀನಿ. ದೆನ್ ಅದಾದಮೇಲೆ ನಾನು ನೈಟ್ ಸೆರಮ್ನ ಅಪ್ಲೈ ಮಾಡ್ಕೋತೀನಿ. ಸೊ ಸ್ಕಿನ್ ಕೇರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನನ್ನ ಸನ್ಸ್ಕ್ರೀನ್ ಕೂಡ ಖಾಲಿ ಆಗಿತ್ತು. ದಿಸ್ ಇಸ್ ದ ಒನ್ ಆಫ್ ಮೈ ಫೇವ್ರೆಟ್ ಸನ್ಸ್ಕ್ರೀನ್. ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ಆ್ಯಂಡ್ ಮನೆಗೆ ಸ್ವಲ್ಪ ಧೂಪ ಆಗ್ತದೆ ಗಮ್ಮನ್ಲಿ ಅಂತ ಹೇಳ್ಬಿಟ್ಟು, ಜೊತೆಗೆ ಒಂದು ಸ್ವಲ್ಪ ಸೊಳ್ಳೆ ಇತ್ತು ಅಂತ ಹೇಳ್ಬಿಟ್ಟು ಅದಕ್ಕೂ ಸೇರಿಸಿ ಹಾಕಿದ್ದೆ. ಆ್ಯಂಡ್ ಊಟಕ್ಕೆ ಅಂತ ಬಂದು ಪೂರಿನ ಮತ್ತು ಬದನೆಕಾಯಿ ಬಜ್ಜಿನ ಮಾಡಿದ್ದೆ. ಸೊ ಅದನ್ನ ತಿನ್ಕೊಂಡಿದ್ದಾಯಿತು. ಆ್ಯಂಡ್ ಈ ಗ್ಯಾಪಲ್ಲಿ ನನಗೆ ಒಂದು ಸೆಷನ್ ಕೂಡ ಇತ್ತು. ಅದನ್ನು ಕೂಡ ಮುಗಿಸ್ಕೊಂಡು ಜೊತೆಗೆ ಬಿಗ್ ಬಾಸ್ ಎಲ್ಲ ನೋಡಿ ನಂದೊಂದು ಫೇವ್ರೆಟ್ ಬುಕ್ ಇದೆ, ಝೀರೋ ಲಿಮಿಟ್ಸ್ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಓದ್ತಾ ಇದ್ದೆ. ಆ್ಯಂಡ್ ದೆನ್ ಸೀಡ್ಸ್ ಎಲ್ಲ ನೆನೆಸಿಡ್ಬೇಕಾಗಿತ್ತು ನಾಳೆ ಬೆಳಗ್ಗೆ ತಿನ್ನೋಣ ಅಂತ ಹೇಳ್ಬಿಟ್ಟು. ಜೊತೆಗೆ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ರಾಗಿ ಗಂಜಿನ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಎದ್ದಿದ್ದೆಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಬಟ್ಟೆಗಳಿತ್ತು, ಅದನ್ನು ಕೂಡ ಬೇಗ ಎಲ್ಲವನ್ನು ಜೋಡಿಸಿ ಎತ್ತಿಟ್ಟು, ಇಲ್ಲಾಂದರೆ ಬಿಟ್ಟರೆ ಇನ್ನೊಂದು ವಾರ ಹಾಗೆ ಬಿದ್ದಿರುತ್ತೆ ಅಂತ ಹೇಳ್ಬಿಟ್ಟು ದಟ್ಸ್ ಇಟ್ ಫಾರ್ ದ ಡೇ. ಹೋಗಿ ಮಲ್ಕೊಂಡಿದ್ದಾಯಿತು. ಸಿಗ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.